ಈ ವಿಡಿಯೋ ಬಂದು ನಿಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ವಿಡಿಯೋ ಇದು. ಸೊ ಏನಾದರೂ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಮಾಡ್ತಕ್ಕಂಥ ವಿಡಿಯೋ ಇದು. ಮುಂದೆ ಬನ್ನಿ, ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಸರ್. ನಮ್ದು ಮೇನ್ ಎಲೆಕ್ಟ್ರಾನಿಕ್ಸ್, ಒಂದು ರಿವರ್ಸ್ ಕ್ಯಾಮ್ರಾದಿಂದ ಹಿಡಿದು ORVMs ಮಿರರ್, ಆಟೋಮೆಟಿಕ್ ಮಿರರ್ಸ್ ಹಾಕೋದನ್ನ, ಟಾಪ್ ಅಂಡ್ ಸ್ಟೇರಿಂಗ್ ಹಾಕೋದನ್ನ ಕೂಡ ಕಲಿಸ್ತೀವಿ. ಪ್ರೊಜೆಕ್ಟರ್ ಲೈಟ್ ಅಂತೆ, ಆಂಡ್ರಾಯ್ಡ್ ಪ್ಲೇಯರ್ಸ್ ಅಂತೆ, ಡ್ಯಾಶ್ ಕ್ಯಾಮ್ರಾಗಳಂತೆ, TPMS ಅಂತ ಕೂಡ ಬರುತ್ತೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಈ ಕೆಲಸ ಒಂದು ಕಲ್ತ್ಕೊಬಿಟ್ರು ಅವನು ನನ್ನ ಪ್ರಕಾರ 40-50 ಸಾವಿರ ರೂಪಾಯಿ ತಿಂಗಳಿಗೆ ದುಡಿಯೋದು ಇಲ್ಲಿ ದೊಡ್ಡ ವಿಷಯನೇ ಇಲ್ಲ. ಕೆಲಸ ಕಲ್ತ ಮೇಲೆ ಕೆಲಸನೇ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಅಂಗಡಿ ಓಪನ್ ಮಾಡಬೇಕಾ, ಮಾಡಿ, ಬಿಸ್ನೆಸ್ ಮಾಡಿ. ಯಾರು ಕೊಡ್ತಾರೆ ಹೋಲ್ಸೇಲ್ ಐಟಮ್? ನಾನೇ ಕೊಡ್ತೀನಲ್ಲ ಸರ್, ಪಕ್ಕ 100%. ಬರೀ ಐಟಮ್ ಕೊಡಲ್ಲ ನಾವು, ಯಾವ ಐಟಮ್ ರನ್ ಆಗುತ್ತೆ ಅದನ್ನೇ ಕೊಡ್ತೀವಿ. 3 months ನಮ್ಮ ಕೋರ್ಸ್ ಇರುತ್ತೆ. ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ, ಪ್ಲೇಸ್ಮೆಂಟ್ ಕೂಡ. ಒಂದೊಳ್ಳೆ ಅವಕಾಶ. ಈ ಫೀಲ್ಡು ಸಮುದ್ರ ಇದ್ದಂಗೆ, ಬಿಡಬೇಡಿ. ಇದರಲ್ಲಿ ಸಾವಿರಾರು ರೂಪಾಯಿ ದುಡಿಯೋರು ಇದ್ದಾರೆ, ಲಕ್ಷಾಂತರ ರೂಪಾಯಿ ದುಡಿಯೋರು ಇದ್ದಾರೆ, ಸಾವಿರಾರು ರೂಪಾಯಿ ಇಲ್ದಲೇ ಬಂದು ಕೋಟ್ಯಾಧೀಶರಾಗಿರೋ ಉದಾಹರಣೆನೂ ಇದ್ದಾವೆ, ಮಾಡ್ತಾ ಇದರೂ ಕೂಡ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1000 ವಿಡಿಯೋ ನೋಡಿರ್ಬೋದು ನೀವು. ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ 1000 ವಿಡಿಯೋಗೆ ಇದನ್ನು ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಏನಕ್ಕೆ ಅಂದರೆ ಈ ವಿಡಿಯೋ ಬಂದು ನಿಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ವಿಡಿಯೋ ಇದು. ಸೊ ಏನಾದರೂ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಮಾಡ್ತಕ್ಕಂಥ ವಿಡಿಯೋ ಇದು. ಸೊ ಏನಕ್ಕಂದರೆ ನೀವು ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಕಾರ್ ಅಕ್ಸೆಸರೀಸ್ಗಳನ್ನ. ಸೊ ಇಷ್ಟು ವಿಡಿಯೋ ಮಾಡ್ತಾರಲ್ಲ ಕಾರ್ ಅಕ್ಸೆಸರೀಸು, ಸೊ ಎಷ್ಟು ಅಂತ ಶಾಪ್ ಓಪನ್ ಮಾಡ್ತಾರೆ, ಎಷ್ಟು ಅಂತ ವಿಡಿಯೋ ಮಾಡ್ತಾರೆ ಅಂತ ಅನ್ಕೋಬೋದು. ನಿಮಗೂ ಬೇಜಾರು ಬಂದಿರ್ಬೋದು ನೋಡಿ ಸ್ನೇಹಿತರೆ, ಅಷ್ಟೆಲ್ಲ ಕಾರ್ ಅಕ್ಸೆಸರಿ ಶಾಪ್ ಆಗ್ತಾ ಇದ್ದಾವೆ, ಅಷ್ಟೆಲ್ಲ ವಿಡಿಯೋ ಮಾಡ್ತಾ ಇದೀವಿ ಅಂದರೆ ಅಷ್ಟು ಲಾಭ ಇದೆ ಅದರಲ್ಲಿ ಅವರಿಗೆ ಅಂತ ಅರ್ಥ. ಅದೇ ರೀತಿ ಎಷ್ಟು ಹೊಸ ಕಾರ್ಗಳು ರಿಲೀಸ್ ಆಗ್ತಾ ಇದೆ ಹೇಳಿ ಇವತ್ತು. ಸೊ ಯಾರಿಗೂ ಆಸೆ ಕಡಿಮೆ ಆಗಿಲ್ಲ. ಶೋರೂಮಲ್ಲಿ ಕಾರ್ಗಳು ರಿಲೀಸ್ ಆಗ್ತಾನೇ ಇದ್ದಾವೆ. ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲೂ ಕೂಡ ಕಾರ್ಗಳನ್ನ ತಗೊತಾನೆ ಇದ್ದಾರೆ. ಸೊ ಬೈ ಮಾಡ್ತಕ್ಕಂಥವ್ರು ಎಲ್ಲಿವರೆಗೂ ಕೊನೆ ಆಗಲ್ವೋ, ಕಾರ್ ಅಕ್ಸೆಸರಿ ಶಾಪ್ ಅಲ್ಲಿವರೆಗೂ ಕೊನೆ ಆಗಲ್ಲ. ಸೊ ಇವತ್ತು ಈ ಥರ ಒಂಥರ ಆರನ್ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಥರ ಬಿಡ್ತಾರೆ. ಇವತ್ತು ಒಂಥರ LED ಲೈಟ್ ಇದ್ದರೆ ನಾಳೆ ಇನ್ನೊಂಥರ LED ಲೈಟ್ ಬರುತ್ತೆ. ಇವತ್ತೊಂಥರ ಮ್ಯೂಸಿಕ್ ಸಿಸ್ಟಮ್ ಬಿಟ್ಟರೆ ನಾಳೆ ಇನ್ನೊಂಥರ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಇಷ್ಟೆಲ್ಲ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಸೊ ಮನುಷ್ಯನಿಗೆ ಸಾವು ಎಲ್ಲಿವರೆಗೂ ಇಲ್ವೋ, ಸೊ ಅಲ್ಲಿವರೆಗೂ ಈ ಆಟೋಮೊಬೈಲ್ ಇಂಡಸ್ಟ್ರಿ ಸಾಯಲ್ಲ. ಸೊ ಅದಕ್ಕೋಸ್ಕರನೇ ಯಾರೆಲ್ಲ ನಿಮಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಗಂಧ ಗಾಳಿ ಇಲ್ಲ, ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲಪ್ಪ, ನನಗೊಬ್ಬ ಗುರು ಇಲ್ಲ, ಹೇಳೋರಿಲ್ಲ, ತಿದ್ದೋರಿಲ್ಲ, ನನಗೆ ಕಲ್ಸೋರಿಲ್ಲ ಅಂತ ಅಂದ್ಕೊಳೋರಿಗೆ ಈ ವಿಡಿಯೋ ಪರ್ಫೆಕ್ಟ್ ಮಾಡಿಸಿರ್ತಕ್ಕಂಥ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಯಾರಿಗೆಲ್ಲ ಈ ಕಾರ್ ಅಕ್ಸೆಸರೀಸಲ್ಲಿ ಇಂಟ್ರೆಸ್ಟ್ ಇದೆಯೋ, ನಾನು ಕೆಲಸ ಕಲಿಬೇಕು, ಕಾರ್ ಅಕ್ಸೆಸರಿ ಫೀಲ್ಡ್ ಅಂದ ತಕ್ಷಣ ನೀವು ಮೆಕ್ಯಾನಿಕಲ್ ಕೆಲಸಕ್ಕೆ ಹೋಗ್ಬಿಡಿ, ಇಂಜಿನ್ ಹೆಂಗೆ ಬಿಚ್ಚೋದು, ನಟ್ಟು ಬೋಲ್ಟ್ ಹೆಂಗೆ ಬಿಚ್ಚೋದು, ಆ ಥರ ಅಲ್ಲ ಇದು. ಸೊ LED ಲೈಟ್ ಹೆಂಗೆ ಹಾಕಬೇಕು, ಪ್ರೊಜೆಕ್ಟರ್ ಲೈಟ್ ಹೆಂಗೆ ಹಾಕಬೇಕು, ಮ್ಯೂಸಿಕ್ ಸಿಸ್ಟಮ್ ಹೆಂಗೆ ಹಾಕಬೇಕು, ಕಾರ್ ಮಾಡಿಫಿಕೇಷನ್ ಯಾವ ಥರ ಮಾಡಬೇಕು, ಯಾವ ಕಾರ್ನ ಯಾವ ಥರ ಎಲ್ಲ ಮಾಡ್ಬೋದು, ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಕ್ಕಂಥದ್ದು. ಅದೆಲ್ಲ ಸುಮ್ಮನೆ ನೋಡಿದ ತಕ್ಷಣ ಬರಲ್ಲ, ಕಲಿಬೇಕು, ಕೈಯಲ್ಲಿ ಐಟಮ್ ಇಟ್ಕೋಬೇಕು, ಹೇಳ್ತಕ್ಕಂಥ ಒಬ್ಬ ಗುರು ಹಿಂದೆ ಇರಬೇಕು. ಇದೆಲ್ಲದೂ ಇರಬೇಕಂದ್ರೆ ಒಂದು ಜಾಗ ಇರಬೇಕು. ಆ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಜುಬೇರ್ ಸರ್ ನಮ್ಮ ಜೊತೆ ಇದ್ದಾರೆ, ಸ್ಟ್ಯಾನ್ಸೋ ಸಂಸ್ಥೆಯ ಓನರ್ ಆಗಿರ್ತಕ್ಕಂಥವ್ರು. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಇಷ್ಟು ದಿನ ವಿಡಿಯೋ ಮಾಡಿದೆ ನಿಮ್ಮ ಸಂಸ್ಥೆಯಲ್ಲಿ. ಈ ವಿಡಿಯೋ ತುಂಬ ಖುಷಿ ಕೊಡ್ತಾ ಇದೆ ನನಗೂ ಕೂಡ. ಓಕೆ ಸರ್. ಯಾಕಂದರೆ ಎಷ್ಟೋ ಜನ ಬದುಕು ಕಟ್ಕೋಬೇಕು ಸರ್. ನಿಜ. ತಂದೆ ತಾಯಿ ಇರ್ತಾರೆ, ಫ್ಯಾಮಿಲಿ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ. ಅದೆಲ್ಲದನ್ನು ಸಾಗಿಸ್ಬೇಕಾದ್ರೆ ಮನುಷ್ಯನಿಗೆ ಒಂದು ಜವಾಬ್ದಾರಿತನ ಇರಬೇಕು. ಆ ಜವಾಬ್ದಾರಿ ಜೊತೆ ಒಂದು ದುಡಿತಕ್ಕಂಥ ಒಂದು ನಂಬಿಕೆ ಇರಬೇಕು. ನಿಜ. ಇಲ್ಲಾಂದ್ರೆ ಎಲ್ಲ 10,000-15,000 ಕೆಲ್ಸಕ್ಕೆ ಹೋಗ್ಬೇಕು. ಹೌದು. ಯಾರು MBA ಆ ಥರ MD ಏನು ಓದಿಲ್ಲ, ಲಕ್ಷಾಂತರ ರೂಪಾಯಿ ಸಂಬಳ ತಗೊಳಕ್ಕೆ. ನಿಜ. ಸೊ ಆರ್ಡಿನರಿ ಒಬ್ಬ ವ್ಯಕ್ತಿ ಕೂಡ ಇಂಥ ಮಾಡಬಲ್ಲೆ ಅನ್ನೋದಕ್ಕೆ ಒಂದು ಯಾರಾದರೂ ಕಲಿಸ್ತಕ್ಕಂಥ ವ್ಯಕ್ತಿ ಇರಬೇಕು. ಆ ಕೆಲಸ ನೀವು ಮಾಡೋದಕ್ಕೆ ಹೊರಟಿದ್ದೀರಾ. ನಾನು ಕೇಳೋದು ಇಷ್ಟೇ, ಈ ಐಡಿಯಾ ಯಾಕೆ ಬಂತು? ಸೊ ಏನು ನಿಮ್ಮ ಉದ್ದೇಶ, ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು? ನೋಡಿ, ನಾನು ಈ ಫೀಲ್ಡಲ್ಲಿ ಒಂದು 20 ವರ್ಷ ಕಂಪ್ಲೀಟ್ ಆಗಿದೆ ಟೋಟಲಿ. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇದೇ ಬಿಸ್ನೆಸ್, ಇದೇ ಮಾಡಿಫಿಕೇಶನ್ ನನ್ನ ಬಿಸ್ನೆಸ್ ಜರ್ನಿ ಹೋಲ್ಸೇಲಿಂದ ಸ್ಟಾರ್ಟ್ ಆಗಿ ರಿಟೇಲ್ ಕೂಡ ನಾನು ಮಾಡ್ತಾ ಇದ್ದೀನಿ. ಹೋಲ್ಸೇಲು ಇದೆ, ರಿಟೇಲು ಇದೆ. ನಾನು ಈ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ದುಡ್ದಿದ್ದೀನಿ. ನಾನೆಲ್ಲ ನಮ್ಮ ಬಿಸ್ನೆಸ್ಸು, ನಮ್ಮ ಲೈನು 0 ಇಂದ ಸ್ಟಾರ್ಟ್ ಆಗಿರೋದು. ನಮ್ಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ, ಹೇಳೋರು ಇರಲಿಲ್ಲ. ಏನೋ ನಮ್ಮ ಒಂದು ಏನಂತ ಹೇಳ್ತೀವಿ ಅಂದರೆ ಹಸಿವು, ನಮ್ಮ ಒಂದು ಪ್ರಯತ್ನ ಏನಿತ್ತು ಅಂದರೆ ಏನಾದರೂ ಮಾಡಲೇಬೇಕು. ನಾವೆಲ್ಲ ಹಳ್ಳಿ ಜನ, ಹಳ್ಳಿಯಿಂದ ಬಂದಿರೋದು ನಾವು. ಸಿಟಿಗೆ ಬಂದಾಗ ನಮ್ಗೆ ಯಾರೂ ಸಪೋರ್ಟು ಇರಲಿಲ್ಲ, ಏನಿಲ್ಲ. ಮುಂದೆ ಬರಬೇಕು ಅಂತ ನಾವು ಒಂದು ಛಲದಿಂದ, ಒಂದು ಷರತ್ತಿಂದ ಮುಂದೆ ಬಂದ್ವಿ. ಸೊ ಈಗ ಒಂದು ಒಳ್ಳೆ ಲೆವೆಲ್ಗಿದ್ದೀವಿ. ನಮಗೂ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಇದೆ, ಪ್ರಾಪರ್ಟಿಗಳು ಇದೆ, ಎಲ್ಲನೂ ಇದೆ. ನಾನು ಒಬ್ಬನೇ ಮಾಡಿಕೊಂಡೆ. ಈಗ ನನ್ನ ಬ್ರ್ಯಾಂಡು, ನನ್ನ ಕಂಪನಿ, ನನ್ನ ಹೆಸರು ನಾನು ಹೋದ್ಮೇಲೂ ಇರಬೇಕು. ನನ್ನಿಂದ ಒಂದು 50 ಜನಕ್ಕೋ, 100 ಜನಕ್ಕೋ, 10 ಜನಕ್ಕೋ, 5 ಜನಕ್ಕೋ, ಒಬ್ರಿಗೂ ಅಟ್ಲೀಸ್ಟು
ಏನಾದರೂ ಒಂದು ದಾರಿ ಸಿಗಬೇಕು. ಸೊ ಬಿಸ್ನೆಸ್ ಅನ್ನೋದು ಏನಂದರೆ ಒಂದು ಸಮುದ್ರ ಇದ್ದಂಗೆ. ಇಲ್ಲಿ ಯಾರು ಎಷ್ಟು ಜನ ಬಂದ್ರೂ ಎಲ್ಲರಿಗೂ ಸಿಗುತ್ತೆ. ನಿಮ್ಮದು ನಾನು ತಿನ್ನೋಕ್ಕಾಗಲ್ಲ, ನಂದು ನೀವು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ನಮಗೆ ಗೊತ್ತಿರುವಂಥ ವಿದ್ಯೆನೋ ನಾಲೆಜೋ ಏನೋ ನಮ್ಮ ಹತ್ರಕ್ಕೆ ಮಾತ್ರ ನಾವು ಸೀಮಿತವಾಗಿ ಇಟ್ಕೋಬಾರ್ದು. ಒಂದು 4 ಜನಕ್ಕೆ ಹೇಳಬೇಕು. ಭಾಳ ಜನ ನಮಗೆ ಕೇಳ್ತಾರೆ ಇದು ಹೆಂಗೆ, ಈ ಬಿಸ್ನೆಸ್ ಹೆಂಗೆ ಮಾಡೋದು ಅಂತ. ಅವ್ರು ಸಿಗ್ತಾರೆ, ಒಂದು ಅರ್ಧ ಗಂಟೆ 1 ಗಂಟೆ 2 ಗಂಟೆ ಮಾತಾಡೋದ್ರಲ್ಲಿ ನಾವೆಲ್ಲನೂ ಕಲಿಸ್ಕೊಡೋಕ್ಕಾಗಲ್ಲ, ಹೇಳ್ಕೊಡೋಕ್ಕೂ ಆಗಲ್ಲ. ಇದಕ್ಕೊಂದು ಸರಿಯಾದ ದಾರಿ ಇದೆ, ಒಂದು ಪ್ರೊಫೆಷ್ನಲ್ ವೇ ಇದೆ. ನೋಡಿ, ಈಗ ನಮ್ಮ ಲೈನಲ್ಲಿ ನಮ್ಮ ಪ್ರಾಡಕ್ಟ್ ಏನಿದೆ, ಈಗ ನೀವು ಒಂದು ಮೊಬೈಲ್ ಫೋನ್ ಇದೆ, ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಇದೆಯೋ, ಬಟ್ಟೆ ಇದೆಯೋ, ಬೇರೆ ಒಂದು ನೀವು ಅಂಗಡಿಗೆ ಹೋಗ್ತೀರಾ, ತೊಗೊಳ್ತೀರಾ, ಬಂದ್ಬಿಡ್ತೀರಾ, ನೀವೇ ಯೂಸ್ ಮಾಡ್ಕೋಬೋದು. ಅದಕ್ಕೆ ನಿಮ್ಗೆ ಯಾರು ಟೆಕ್ನಿಷಿಯನ್ ಬೇಕಾಗಿಲ್ಲ. ನಮ್ಮ ಲೈನಲ್ಲಿ ಹಂಗಲ್ಲ. ಒಬ್ಬ ಟೆಕ್ನಿಷಿಯನ್ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬೇಕೇ ಬೇಕು. ಆ ಟೆಕ್ನಿಷಿಯನ್ಗೆ ನಾಲೆಜ್ ಇರಬೇಕು. ಈಗೆಲ್ಲ ಹೊಸ ಗಾಡಿಗಳು ಬರ್ತಾ ಇದೆ, ಲೇಟೆಸ್ಟ್ ಟೆಕ್ನಾಲಜಿ ಬರ್ತಾ ಇದೆ. ಯಾವ ಥರ ಅದಕ್ಕೆ ಅವನಿಗೆ ಓದೋಕ್ಕೂ ಬರಬೇಕು, ಪ್ಲಸ್ ಕೆಲಸನೂ ಗೊತ್ತಿರಬೇಕು. ಈ ಥರ ಒಬ್ಬ ಯಾರಾದರೂ SLC ಓದಿನೋ PUCನೋ ಒಂದು 18-20 ವರ್ಷದ ಹುಡುಗ ನನಗೆ ಒಂದು ಒಳ್ಳೆ ಲೈನ್ ಬೇಕು, ಒಳ್ಳೆ ದಾರಿ ಬೇಕು, ನಾನು ಒಂದು ಏನಂತ ಹೇಳ್ತೀವಿ, ಒಂದು ಕಟ್ಕೋಬೇಕು, ಪ್ಲಸ್ ಅಂದರೆ ಒಂದು ರೆಪ್ಯೂಟೆಡ್. ಹಂಗಲ್ಲ. ಈಗ ನೋಡ್ಬೋದು, ಕೆಲಸದಲ್ಲಿ ಬಹಳ ವಿಧ ಇದೆ, ಭಾಳ ಕಷ್ಟದ ಕೆಲಸನೂ ಇದೆ. ಜನರೆಲ್ಲ ಇವಾಗ ಏನು ಯೋಚನೆ ಮಾಡ್ತಾರೆ, ಈಸಿಯಾಗಿರಬೇಕು, ದುಡ್ಡು ಬೇಗ ಬರಬೇಕು. ಸೊ ಆ ಥರ ಕೆಲಸ ನಮ್ಮದು. ಅಷ್ಟೇನು ಕಷ್ಟದ ಬಿಸ್ನೆಸ್ ಅಲ್ಲ ಇದು, ಅಷ್ಟೇನು ಕಷ್ಟದ ಕೆಲಸ ಅಲ್ಲ. ಬಟ್ ಕಲಿಬೇಕು. ಅಂದಾಜು ಮೇಲೆ ಮಾಡೋದು ಬೇರೆ, ಕಲ್ತು ಮಾಡೋದು ಬೇರೆ. ಯಾರಾದರೂ ನಿಮ್ಮ ಫಾಲೋವರ್ಸಲ್ಲಿ ವ್ಯೂವರ್ಸಲ್ಲಿ ಅವರು ನಾನು ಕಾರ್ ಎಕ್ಸೆಸರೀಸ್ ಕೆಲಸ ಕಲಿಬೇಕು ಅಂದರೆ ನಾವು ಅವ್ರಿಗೆ A to Z ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು, ಸ್ಮಾಲ್ ಐಟಮಿಂದ ಹಿಡಿದು ಟಾಪ್ ಎಂಡ್. ಈಗ ಭಾಳಷ್ಟು ಕಾರ್ಗಳಲ್ಲಿ ಬೇಸಿಕ್ ವರ್ಷನ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ. ಈ ಬೇಸಿಕ್ ವರ್ಷನ್ಗೂ ಟಾಪ್ ಎಂಡ್ ವರ್ಷನ್ಗೂ ರೇಟಲ್ಲಿ ಲಕ್ಷಗಟ್ಟಲೆ ವ್ಯತ್ಯಾಸ ಇರುತ್ತೆ. ಹೌದು. ನಾವು ನಮ್ಮ ವಿಡಿಯೋಗಳೆಲ್ಲ ಏನು ಹೇಳ್ತೀವಿ ಅವ್ರಿಗೆ, ಬೇಸಿಕ್ ಗಾಡಿ ತೊಗೊಳ್ಳಿ, ನಮ್ಮ ಹತ್ರ ತೊಗೊಬನ್ನಿ, ನಾವು ನಿಮಗೆ ಟಾಪ್ ಎಂಡ್ ಕನ್ವರ್ಷನ್ ಮಾಡ್ಕೊಡ್ತೀವಿ, ಅಪ್ಗ್ರೇಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ. ಅದು ಹೇಳೋದು ಒಂದು, ಐಟಮ್ ಕೊಡೋದು ಒಂದು. ಇಲ್ಲಿ ಇಂಪಾರ್ಟೆಂಟ್ ಕೆಲಸ ಈಗ ಬಂತು, ನಿಮಗೆ ಟೆಕ್ನಿಷಿಯನ್ ಬೇಕು. ಆ ಐಟಮ್ಗಳನ್ನೆಲ್ಲ ಕರೆಕ್ಟಾಗಿ ಇನ್ಸ್ಟಾಲೇಷನ್ ಮಾಡೋರು ಬೇಕು. ಆ ಥರ ಟೆಕ್ನಿಷಿಯನ್ಸ್ ನಮ್ಮ ಲೈನಲ್ಲಿ ಪ್ರೊಫೆಷ್ನಲಿ ಎಲ್ಲ ಕೆಲಸ ಗೊತ್ತಿರುವಂಥ ಟೆಕ್ನಿಷಿಯನ್ಸು ಬಹಳ ಕಡಿಮೆ ಇದ್ದಾರೆ. ನನಗೇನು ಅನ್ನಿಸ್ತು, ಗ್ಯಾಪ್ ಇದೆ, ಇಲ್ಲಿ ಬೇಡಿಕೆ ಇದೆ. ಇದ್ದಾರೆ ಟೆಕ್ನಿಷಿಯನ್ಸ್, ಇಲ್ಲ ಅಂತ ಇಲ್ಲ. ಬಟ್ ಕರೆಕ್ಟ್ ಟೆಕ್ನಿಷಿಯನ್ಸು ಪ್ರೊಫೆಷ್ನಲ್ ಆಗಿ ನೀಟಾಗಿ ಮಾಡೋರು ಒಂದು 10-20% ಇರೋದು. ಮಿಕ್ಕಿದೆಲ್ಲ ನೋಡಿ ಕಲ್ತಿರೋದು, ಅಂದಾಜ್ ಮೇಲೆ ಕಲ್ತಿರೋದು. ಎಷ್ಟೋ ಕಡೆ ಕೆಲಸ ಮಾಡಪ್ಪ ಅಂತ ಬಿಟ್ರೆ ಕಂಪ್ನಿ ವಾರಂಟಿನೇ ಮಟಾಶ್ ಮಾಡಿದ್ದಾರೆ. ಹೌದು, ಅವ್ರಿಗೆ ಗೊತ್ತಾಗಲ್ಲ. ಹಾಳಾದ್ರೂ ಕೂಡ ಕಂಪ್ನಿ ವಾರಂಟಿ ಕ್ಲೈಮ್ ಆಗಲ್ಲ. ಹೌದು. ಸೊ ಅದನ್ನ ಮಾಡಬೇಕಾದ್ರೆ ಒಂದೊಳ್ಳೆ ಪ್ರೊಫೆಷ್ನಲ್ ಆಗಿ ಹೋಗ್ಬೇಕು. ಸೊ ಏನ್ ಮಾಡಿದ್ರೆ ಏನಿಲ್ಲಿ ಕ್ಲೈಮ್ ಆಗುತ್ತೆ, ಇನ್ಸೂರೆನ್ಸ್ ಇರುತ್ತೆ, ಗಾಡಿ ವಾರಂಟಿ ಇರುತ್ತೆ, ಯಾವುದಕ್ಕೂ ತೊಂದರೆ ಆಗ್ಬೋದು. ಆ ಥರ ಮಾಡಿಫಿಕೇಶನ್ ಮಾಡ್ಕೊಡ್ಬೇಕು. ನಿಜ. ಆ ವಿಚಾರದಲ್ಲಿ ನೀವು ಕಲಿಸ್ತೀರಾ ಸರ್? 100% ನಮ್ಮ ಹತ್ರ ಬಹಳ ನುರಿತ ಎಕ್ಸ್ಪೀರಿಯನ್ಸ್ಡು 20 years 30 years ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ ಇದ್ದಾರೆ. ಅವ್ರಿಗೆ ಹಳೆ ಗಾಡಿಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ಈಗ ಬರ್ತಾ ಇರುವಂಥ ಲೇಟೆಸ್ಟ್ ಗಾಡಿಗಳಿಗೂ ಕೆಲಸ ಫಿಟ್ಟಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ಅವರು ಆ ಟೆಕ್ನಿಷಿಯನ್ಸ್ ಅಂಡ್ರಲ್ಲಿ ಒರಿಜಿನಲ್ ರಿಯಲ್ ಕಾರ್ ಮೇಲೆ ಜಸ್ಟ್ ನಾವು ಥಿಯರಿನೂ ಇರುತ್ತೆ, ಪ್ರಾಕ್ಟಿಕಲ್ಲೂ ಇರುತ್ತೆ. ಒಂದು ಕಾರ್ ಮೇಲೆ ಅವ್ರಿಗೆ, ಈಗ ನೋಡಿ, ನಾವು ಯಾರೋ ಕಸ್ಟಮರ್ಸ್ ಬರ್ತಾರೆ, ಆ ಕಾರಲ್ಲಿ ಕೆಲಸ ಕಲ್ಸೋಕ್ಕಾಗಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗುತ್ತೆ. ನಾವು ಡೆಡಿಕೇಟೆಡ್ ಆಗಿ ಇದಕ್ಕೋಸ್ಕರನೇ ಅಂತಾನೆ ನಮ್ಮ ಹತ್ರ ಕಾರ್ಗಳಿದೆ. ಆ ಕಾರ್ಗಳ ಮೇಲೆ ಅವ್ರಿಗೆ ನಾವು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದಕ್ಕೆ ನಾವು ತೋರಿಸಿ ಟ್ರೈನ್ ಮಾಡಿ ಅವ್ರಿಗೆ ಬಿಡ್ತೀವಿ, ನೀನೇ ಮಾಡಪ್ಪ ಅಂತ. ಅದು ಏನೇನು ಕಲಿಸ್ತೀರಾ ಅದರಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಮಾಡಿಫಿಕೇಶನ್ ಅಂದ್ರೆ ಒಂದು ಹೆಡ್ಲೈಟ್ ಚೇಂಜ್ ಮಾಡಿದ್ರು ಕೂಡ ಮಾಡಿಫಿಕೇಶನ್, ಹೌದು. ಒಂದು ಸ್ಪಾಯ್ಲರ್ ಚೇಂಜ್ ಮಾಡಿದ್ರು ಮಾಡಿಫಿಕೇಶನ್. ನಿಜ. ನಿಮ್ಮ ಹತ್ರ ಬಂದ್ರೆ ಏನೇನು ಕಲಿಸ್ತೀರಾ ಸರ್? ನಮ್ದು ಮೇನ್ ಎಲೆಕ್ಟ್ರಾನಿಕ್ಸ್, ಒಂದು ರಿವರ್ಸ್ ಕ್ಯಾಮ್ರಾದಿಂದ ಹಿಡಿದು ORVMs, ಮಿರರ್, ಆಟೋಮೆಟಿಕ್ ಮಿರರ್ಸ್ ಹಾಕೋದನ್ನ, ಟಾಪ್ ಅಂಡ್ ಸ್ಟೇರಿಂಗ್ ಹಾಕೋದನ್ನ ಕೂಡ ಕಲಿಸ್ತೀವಿ. ಪ್ರೊಜೆಕ್ಟರ್ ಲೈಟ್ ಅಂತೆ, ಆಂಡ್ರಾಯ್ಡ್ ಪ್ಲೇಯರ್ಸ್ ಅಂತೆ, ಡ್ಯಾಶ್ ಕ್ಯಾಮ್ರಾಗಳಂತೆ, TPMS ಅಂತ ಕೂಡ ಬರುತ್ತೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಪ್ಲಸ್ 360 ಡಿಗ್ರಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಇದೆ. ನೋಡಿ, ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇದಕ್ಕೆ ಒಳ್ಳೆ ಇದು ಇದೆ, ಚಾರ್ಜಸ್ಸು ಕೂಡ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಈ ಕೆಲಸ ಒಂದು ಕಲ್ತ್ಕೊಬಿಟ್ರು ಅವನು ನನ್ನ ಪ್ರಕಾರ 40-50 ಸಾವಿರ ರೂಪಾಯಿ ತಿಂಗಳಿಗೆ ದುಡಿಯೋದು ಇಲ್ಲಿ ದೊಡ್ಡ ವಿಷಯನೇ ಇಲ್ಲ ಅಲ್ವಾ? 100%. ಒಂದು ಡೈಲಿ ಒಂದು ಗಾಡಿ ಮಾಡಲಿ ಸಾಕು. 360 ಡಿಗ್ರಿ ಮಾರ್ಕೆಟಲ್ಲಿ 2,000-2,500 ರೂಪಾಯಿ ಲೇಬರ್ ತಗೋತಾ ಇದ್ದಾರೆ. ಅವ್ನು 1,500 ಮಾಡಲಿ ಸರ್, ಎಲ್ಲರೂ ಇವನ್ ಹಿಂದೆ ಬಿದ್ದುಬಿಡ್ತಾರೆ. 1,500 ಅಂದ್ರೂ ತಿಂಗಳಿಗೆ 45,000 ಆಯಿತು. ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಆ ಥರ ಅವನು ಎಕ್ಸ್ಪೀರಿಯನ್ಸ್ಡ್ ಆದರೆ, ನಮ್ಮದು 3 ತಿಂಗಳ ಕೋರ್ಸ್ ಸರ್ ಇದು.
ನೋಡಿ ಸರ್ ಹೇಳಿದ್ರು 1,500 ರೂಪಾಯಿ ಮಾಡಿದ್ರೆ ದುಡ್ಕೋಬೋದಂತ. 1,500 ರೂಪಾಯಿ ಒಬ್ಬ ಡ್ರೈವರ್ ದುಡಿಬೇಕಾದ್ರೆ ಬೆಂಗಳೂರಲ್ಲಿ ಏರ್ಪೋರ್ಟ್ಗೆ ಹೋಗಿ ವಾಪಸ್ ಬರಬೇಕು. ಅದೇ 1,500 ರೂಪಾಯಿ ಆಟೋ ಡ್ರೈವರ್ ದುಡಿಬೇಕಾದ್ರೆ ಬೆಳಗಿಂದ ಸಂಜೆ ತನಕ ದುಡಿಬೇಕು. ಆ 1,500 ರೂಪಾಯಿ ಖಾಲಿ ಕುಂತ್ರೆ ಏನಿಲ್ಲ, ಕೈಯಿಂದ 100 ರೂಪಾಯಿ ಖರ್ಚಾಗಿರುತ್ತೆ. ನಿಜ. ಸೊ ಅದ್ರ ಬದಲಿಗೆ ಕಸ್ಬಿದ್ಬಿಟ್ರೆ ಸಾಕು ಲೈಫ್ ಲಾಂಗು. ಅವನು ಕೆಲಸ ಕಲ್ತ ಮೇಲೆ ಕೆಲಸನೇ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಅಂಗಡಿ ಓಪನ್ ಮಾಡಬೇಕಾ, ಮಾಡಿ. ಬಿಸ್ನೆಸ್ ಮಾಡಿ. ಯಾರು ಕೊಡ್ತಾರೆ ಹೋಲ್ಸೇಲ್ ಐಟಮ್? ನಾನೇ ಕೊಡ್ತೀನಲ್ಲ ಸರ್, ಪಕ್ಕಾ 100%. ಬರೀ ಐಟಮ್ ಕೊಡಲ್ಲ ನಾವು, ಯಾವ ಐಟಮ್ ರನ್ ಆಗುತ್ತೆ ಅದನ್ನೇ ಕೊಡ್ತೀವಿ. ನನ್ನ ಹತ್ರ ನೀವು ತಗೋತಾ ಇದ್ದೀರಾ ಅಂತ ಹೇಳಿ, ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ಕಸ ಇರೋದು ಬರೋದನ್ನೆಲ್ಲ ಕಳಿಸಲ್ಲ. ಯಾವ ಐಟಮ್ ನಡೆಯುತ್ತೆ ಅದನ್ನೇ ಕೊಡ್ತೀವಿ. ನೀನು ಶಾಪ್ ಮಾಡ್ತಾ ಇದ್ದೀರಾ, ಯಾವ ಲೊಕೇಶನಲ್ಲಿ ಮಾಡಿದ್ರೆ ಆಗುತ್ತೆ ಆ ಲೊಕೇಶನ್ನು ಕೂಡ ನಾವು ಸಜೆಷನ್ ಮಾಡ್ತೀವಿ. ಇಂಟೀರಿಯರ್ ಯಾವ ಥರ ಇರಬೇಕು ಅದನ್ನು ಕೂಡ ಗೈಡ್ ಮಾಡ್ತೀವಿ. ಪ್ಲಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ಅಕೌಂಟ್ಸ್ ಯಾವ ಥರ ಮಾಡಬೇಕು, ನಿಮಗೆ GST ರಿಜಿಸ್ಟ್ರೇಷನ್ ಆಗಿರ್ಬೋದು, ಕಂಪ್ಲೇನ್ಸು ಸಿಸ್ಟಮ್ಯಾಟಿಕ್ ಆಗಿ 100% ನೀಟಾಗಿ ಕೆಲಸ ಮಾಡಿ ನೀವು ನಿಮ್ಮ ಬಿಸ್ನೆಸ್ಸು. ಸರ್ ಏನು ಗೊತ್ತಾ, ನಮ್ಮ ಲೈನಲ್ಲಿ ಕರೆಕ್ಟಾಗಿ ಅವರು ಕೆಲಸ ಕಲ್ತ್ಕೊಂಡು ಎಲ್ಲ ನಿಷ್ಠೆಯಿಂದ ಒಂದು ಎಫರ್ಟ್ಸ್ ಹಾಕಿ ಕಲ್ತ್ರೆ 5 ವರ್ಷದಲ್ಲಿ ಅವರು 0 ಹೀರೋ ಆಗೋದು ಕನ್ಫರ್ಮ್. ಜಾಸ್ತಿ ಏನು ಅವ್ರ ಲೈಫ್ ಲಾಂಗ್ ದುಡಿಯೋ ಅವಶ್ಯಕತೆ ಇಲ್ಲ. 5 ವರ್ಷ ಕಲ್ತ್ರೆ ಸಾಕು. 5 ವರ್ಷ 0 ಹೀರೋ ಪಕ್ಕ 100%. ಸರ್ ನಾವು ಕಲಿಸ್ತೀವಿ, ನಿಮಗೂ ಗೊತ್ತು. ಒಂದು ಸ್ಕೂಲಲ್ಲಿ 50 ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲರಿಗೂ ಒಂದೇ ಟೀಚರು, ಒಂದೇ ಬೋರ್ಡು, ಒಂದೇ ಪುಸ್ತಕ, ಬಟ್ ಎಲ್ಲರೂ ರ್ಯಾಂಕ್ ಬರಲ್ಲ. ಎಲ್ಲರೂ 60% ತೊಗೊಳ್ಳಲ್ಲ, ಎಲ್ಲರೂ 80% ತೊಗೊಳ್ಳಲ್ಲ. ನಾವು ಹೇಳ್ತೀವಿ ಎಷ್ಟು ಪರ್ಸೆಂಟೇಜ್ ತೊಗೋಬೇಕು, ಎಷ್ಟು ಅವರು ಅದರ ಉಪಯೋಗ ಪಡ್ಕೋಬೇಕು, ಅದು ಅವ್ರಿಗೆ ಬಿಟ್ಟಿದ್ದು. ಈಗ ಒಬ್ಬ ಇಂಜಿನಿಯರ್ ಆಗಬೇಕಾದ್ರೆ ಇಂಜಿನಿಯರ್ ಕಂಪ್ಲೀಟ್ ಆದ್ಮೇಲೆ ಅವ್ನಿಗೆ ಸಡನ್ ಆಗಿ 2 ಲಕ್ಷ 3 ಲಕ್ಷ ಸಂಬಳ ಕೊಡಲ್ಲ. ಅದೇ ಸ್ಟಾರ್ಟಿಂಗ್ 20,000 ತಗೊಳೋರು ಇದ್ದಾರೆ, 15,000 ತಗೊಳೋರು ಇದ್ದಾರೆ. ಅದೇ ಇಂಜಿನಿಯರ್ ಕಂಪ್ಲೀಟ್ ಆಗಬೇಕಾದ್ರೆ 16 ವರ್ಷ ಕಂಪ್ಲೀಟ್ ಮಾಡಿರ್ತಾನೆ ಸ್ಟಡಿನಲ್ಲಿ, ಓದೋದ್ರಲ್ಲೇ. ನಿಜ. 16 ವರ್ಷಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ದ, ಎಷ್ಟು ದಿನಗಳು ಕಳೆದ, ಅದ್ರ ತಕ್ಕನಂಗೆ ಸ್ಯಾಲ್ರಿ ಸ್ಟಾರ್ಟಿಂಗ್ಗೆ ಸಿಗಲ್ಲ. ಹೋಗ್ಬೇಕು ಅನುಭವ. ಬಟ್ ಈ ಫೀಲ್ಡ್ ಅಲ್ಲಿ ಕೇವಲ 5 ವರ್ಷ ಸ್ಪೆಂಡ್ ಮಾಡಿದ್ರೆ ಸಾಕು, ನೀವು 0 ಹೀರೋ ಆಗೋದ್ರಲ್ಲಿ ಯಾವ ಡೌಟು ಬೇಡ ಅಂತ ಹೇಳ್ತೀರಾ? 100% ಬರ್ದ್ಕೊಡ್ತೀನಿ ನಾನು. ನಮ್ಮ ಗೈಡೆನ್ಸು, ನಮ್ಮ ಇನ್ಸ್ಟ್ರಕ್ಷನ್ಸ್ ಅವರು ಫಾಲೋ ಮಾಡಬೇಕು. ಸೊ ಏನಕ್ಕೆ ಅಂದರೆ ಕೆಲವರು ಟೆಕ್ನಿಷಿಯನ್ಸ್ ಇರ್ತಾರೆ, ಮ್ಯೂಸಿಕ್ ಸಿಸ್ಟಮ್ ಫಿಟ್ ಮಾಡಪ್ಪ ಅಂದರೆ ಫ್ರೇಮ್ ನಂಗೆ ಪಟಕ್ಕಂತ ಮುರಿದಾಕ್ಬಿಡೋದು, ಅಥವಾ ಕಸ್ಟಮರೇ ಓನರ್ ಇಲ್ಲ ಬಿಡೋ ಅನ್ನೋದು. ಇವೆಲ್ಲ ಅನ್ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ ಇರಲ್ಲ. ಅವರೆಲ್ಲ ಏನು ಗೊತ್ತಾ ಸರ್, ಅವ್ರಿಗೆ ಯಾರು ಕಲ್ಸಿರಲ್ಲ, ನೋಡಿ ಕಲ್ತ್ಕೊಳ್ಳೋದು. ಈಗ ನಮ್ಮ ಹತ್ರ ಇರೋ ನಮ್ಮ ಮಾರ್ಕೆಟಲ್ಲಿ ಇರುವಂಥ ಟೆಕ್ನಿಷಿಯನ್ಸು ಕೂಡ ಯಾರೋ ಒಬ್ಬ ಅಣ್ಣ ನಾನು ಬರ್ತೀನಿ, ನನಗೆ ಏನೋ ಸ್ವಲ್ಪ ಕೆಲಸ ಕೊಡಿಸ್ಕೊಂಡು, ಅವನು ಸ್ಕ್ರೂ ಡ್ರೈವರ್ ಮುಟ್ಟಕ್ಕೆ ನಿಮಗೆ 6 ತಿಂಗಳು ಬಿಡಲ್ಲ. ಸುಮ್ಮನೆ ಇಟ್ಕೊಂಡಿರ್ತಾನೆ, ಒರೆಸ್ಕೊಳ್ಳೋಕ್ಕೆ, ಎತ್ಕೊಡೋಕ್ಕೆ, ಇದು ಮಾಡೋಕ್ಕೆ, ಅದು ಮಾಡೋಕ್ಕೆ, ಒಂದು ವೈರ್ ಕಟ್ ಮಾಡೋಕ್ಕೆ ಬಿಡಲ್ಲ. ಅವನು ಆ ಥರ ಕಲಿಬೇಕಾದ್ರೆ 2 ವರ್ಷ ಬೇಕು. ನಾವು ಆ 2 ವರ್ಷದ ಕೆಲಸನ ನಾವು 3 ತಿಂಗಳಲ್ಲಿ ಕಲಿಸ್ಕೊಡ್ತೀವಿ. ಸೂಪರ್. ಹಾಗಾದರೆ ಇಲ್ಲಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸರ್? ಸರ್ ವೆರಿ ಸೂನ್, ಮೇ ಬಿ ಜುಲೈ 15 ಸ್ಟಾರ್ಟ್. ಜುಲೈ 15 ನಮ್ಮ ಬ್ಯಾಚ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಲ್ ಮಾಡಿ ಬುಕ್ ಮಾಡ್ಕೊಂಡ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು. ಲಿಮಿಟೆಡ್ ಸೀಟ್ಸ್ ಅಂತ ಇದೆಯಾ? ಲಿಮಿಟೆಡ್ ಸರ್, ಲಿಮಿಟೆಡ್ ಸೀಟ್ಸ್. ಅಟ್ ಪ್ರೆಸೆಂಟ್ ಮ್ಯಾಕ್ಸಿಮಮ್ 40 to 50 ಸೀಟ್ಸ್. 40 to 50 ಸೀಟ್ಸ್, ಅದ್ರ ಮೇಲೆ ಇಲ್ಲ. ಓಕೆ. ಎಲ್ಲಿಗೆ ಬರಬೇಕು ಅವರು ಜಾಯ್ನ್ ಆಗಬೇಕಂದ್ರೆ? ಸರ್ ನಮ್ಮ ಕಾರ್ ಹಾಟ್ ಸ್ಪಾಟ್ ಇಲ್ಲೇ. ಆ್ಯಕ್ಚುಲಿ ನಮ್ಮ ಬೇರೆ ಸೆಂಟ್ರ್ ಇದೆ, ಅಲ್ಲಿ ನಾವು ಸ್ಟಾರ್ಟ್ ಮಾಡೋದು. ಥಿಯರಿ ಎಲ್ಲ, ಪ್ರಾಕ್ಟಿಕಲ್ ಎಲ್ಲ ಇರುತ್ತೆ. ಒಂದು 3 ತಿಂಗಳಾದ್ಮೇಲೆ, ಕಂಪ್ಲೀಟ್ ಕೋರ್ಸ್ ಆದಮೇಲೆ ಅವ್ರಿಗೆ ಸರ್ಟಿಫಿಕೇಶನು ಕೊಡ್ತೀವಿ. ಓಕೆ, ಸೂಪರ್. ಜಾಬ್ ಕೂಡ ನಾವೇ ಕೊಡ್ತೀವಿ. ಇನ್ನೊಂದು ಮಾತು, ಪ್ಲೇಸ್ಮೆಂಟು ನಾವೇ ಮಾಡ್ತೀವಿ. ಅವ್ರಿಗೆ ಜಾಬ್ ಎಲ್ಲೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಇದೆ, ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಇದೆ. ನಿಮ್ದೇ ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ, ನಾವೇ ಕೊಡ್ತೀವಿ. ನಮ್ಮ ಫ್ರೆಂಡ್ ಸರ್ಕಲ್ ಇದೆ. ನಾನು ಒಂದು 200 ಡೀಲರ್ಸ್ ಜೊತೆ ಆಲ್ರೆಡಿ ಹೋಲ್ಸೇಲಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ. ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೇನೆ ಸಿಕ್ಕಾಪಟ್ಟೆ ಜನರು ಬೇಕಾಗಿದ್ದಾರೆ. ನಮ್ಮ ಅಂಡ್ರಲ್ಲೇ ನಾವೇ ಅವ್ರಿಗೆ ಇಮಿಡಿಯೇಟ್ ಜಾಬ್ ಕೂಡ ಕೊಡ್ತೀವಿ. 3 months ನಮ್ಮ ಕೋರ್ಸ್ ಇರುತ್ತೆ. ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ, ಪ್ಲೇಸ್ಮೆಂಟ್ ಕೂಡ. ಒಂದು 2-3 months ನಮಗೆ ಗೊತ್ತಿರುವಂಥ ಶಾಪಲ್ಲೇ ಅವ್ರಿಗೆ ಒಂದು ನಾಮಿನಲ್ ಸ್ಟೇ ಫಂಡ್ ಮೇಲೆ ಅವ್ರ ಕೆಲಸ ಇನ್ನೂ ಸ್ವಲ್ಪ ನೀಟಾಗಿ ಆಗಲಿ, ಒಂದು ಧೈರ್ಯ ಬರಲಿ. ಅಲ್ಲಿ ಒಂದು ಮಾಡೋದು ಬೇರೆ ಅಲ್ವಾ? ಅದು ಏನೋ ಒಂದು ಡೈಲಾಗ್ ಯಾರೋ ಹೇಳಿದ್ರು, ಅದು ಜ್ಞಾಪನ ಇದೆ. ನೀವು ಪುಸ್ತಕದಲ್ಲಿ ಓದೋದು ಬೇರೆ, ಎಕ್ಸಾಮಲ್ಲಿ ಕ್ವಶನ್ ಬರೋದು ಬೇರೆ, ವ್ಯತ್ಯಾಸ ಇರುತ್ತೆ. ನಾನು ಓದ್ಬಿಟ್ಟೆ ಅಂದರೆ ಅದೇ ಕ್ವಶನ್ ಬರಲ್ಲ. ಯಾಕಂದರೆ ಇವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಇವರೇನು ಸಾಮಾನ್ಯದಾರಲ್ಲ, 0 ಬಂದಿದ್ದು. ಕೆಲವು ಟೈಮು ಹೆಂಗೆ ಬೆಳೆದು ಬಂದೆ ಎಲ್ಲ ಹೇಳ್ಕೊಂಡಿದ್ದಾರೆ. ಸೊ ಏನು ಇಲ್ದಲೇ ಬಂದು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಸೊ ಇನ್ನೂ ಡೈರೆಕ್ಟಾಗಿ ಹೇಳ್ಬೇಕಂದ್ರೆ, ಸರ್ ನಮಗೆ ಭುಜ ತಟ್ಟೋರು ಯಾರೂ ಇರಲಿಲ್ಲ ಸರ್, ನಾನು ಭುಜ ನಾನೇ ತಟ್ಕೊಂಡೆ ಸರ್ ಸಾಧನೆ ಮಾಡಿ ಅಂತ ಹೇಳ್ತಾರೆ. ಅಂದರೆ ತಟ್ಟೋರು ಯಾರು ಇರಲ್ಲ, ನಮಗೆ ನಾವೇ ತಟ್ಕೋಬೇಕು ಭುಜನ. ಹೌದಪ್ಪ, ನಾನು ಮಾಡಿದ್ದು ಸಾಧನೆ ಮಾಡಿದ್ದೀನಿ, ಏನೂ ಇಲ್ದಲೇ ಬಂದು ಇಲ್ಲಿ ನಿಂತಿದ್ದೀನಿ ನೋಡಿ. ಚೈನಾಯಿಂದ ಇಂಪೋರ್ಟ್ ಮಾಡ್ಕೊತಾರೆ, ಬಾಂಬೆ ಡೀಲರ್ಸ್ ಗೊತ್ತು, ಡೆಲ್ಲಿ ಡೀಲರ್ಸ್ ಗೊತ್ತು, ಬೆಂಗಳೂರು JC ರೋಡಿಂದ ಎಂಟೈರ್ ಬೆಂಗಳೂರು ಕರ್ನಾಟಕದಲ್ಲಿ ಯಾವ್ಯಾವ ಡೀಲರ್ ಇದ್ರು
ಎಲ್ರಿಗೂ ಗೊತ್ತು. ಆಲ್ಮೋಸ್ಟ್ ಸುಮಾರು ಜನಕ್ಕೆ ಸಪ್ಲೈ ಕೊಟ್ಟಿದ್ದಾರೆ, ಹೋಲ್ಸೇಲ್ ಕೊಡ್ತಾನೂ ಇದ್ದಾರೆ, ರಿಟೇಲ್ ಮಾರ್ಕೆಟ್ಗೂ ಎಂಟ್ರಿ ಆಗಿದ್ದಾರೆ. ಇಷ್ಟೆಲ್ಲ ಬಿಸ್ನೆಸ್ನ ಮೇಂಟೈನ್ ಮಾಡ್ತಾರೆ ಒಬ್ಬ ಮನುಷ್ಯ ಇವರು. ಸೊ ಸ್ಟ್ಯಾನ್ಸೋ ಅಂತ ಬ್ರ್ಯಾಂಡು ತುಂಬ ದೊಡ್ಡದಾಗಿ ಬೆಳೆದಿದೆ, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಇದೇ ಥರನೇ 4-5 ಜನಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟರೆ ಸೊ ಅದೊಂದು ಒಳ್ಳೆ ಗುಣ. ನಿಜ ಸರ್ ಅಲ್ವಾ ಸರ್? ನಾವು ಹೋದ್ರು ನಮಗೆ ಜ್ಞಾಪಿಸ್ಕೊಳ್ಳೋರು ಇರಬೇಕು. ಎಸ್, ಅದಕ್ಕೆ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು. ಅದಕ್ಕೆ ಬಟ್ ಯಾರು ದಯವಿಟ್ಟು ಬೇಜಾರಾಗಬೇಡಿ, ಕಲ್ಸೋದು ಮಾತ್ರ ಸ್ಟ್ರಿಕ್ಟಾಗೆ ಕಲಿಸ್ತಾರೆ. ನೀವು ಓನರ್ ಬಂದರು ಅಂದರೆ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಏನು ಮಾಡ್ಬೇಕು ಸರ್ ಅಂದರೆ ಅವಕ್ಕೆಲ್ಲ ಅವಕಾಶ ಇರೋದಿಲ್ಲ. ಸೀರಿಯಸ್ ಆಗಿ ಬಂದಿರೋ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸನ ಕಲಿತು ನುರಿತವಾಗಿ ಸರ್ ಇದು ಮಾಡ್ತೀನಿ ಅನ್ನೋರಿಗೆ ಮಾತ್ರ ಇಲ್ಲಿ ಆದ್ಯತೆ. ನಿಜ ಸರ್ ನೋಡ್ತೀನಿ ಆಮೇಲೆ ಮಾಡ್ತೀನಿ ಅನ್ನೋರ್ಗೆ ಆದ್ಯತೆ ಇಲ್ಲ, ಇದೆ ಸೆಕೆಂಡಲ್ಲಿ ಇದೆ ಅಲ್ವಾ? ನೋಡೋಣ. ಹಂಗಾಗಿ ಸೀರಿಯಸ್ ಆಗಿ ಕಲಿಬೇಕಂತಕ್ಕಂಥವ್ರು ಬರ್ರಿ, ಎಲ್ಲ ಯಂಗ್ಸ್ಟರ್ಸ್ಗಳು ನುಗ್ಗಬೇಕು. ಇವತ್ತು ಓದಿನಿಂದ ನಾಲೆಡ್ಜ್ ಇದೆ, ಓದ್ಬಿಟ್ಟೆ ನಾನು ಏನಾದರೂ ದುಡಿತೀನಿ ಮಾಡ್ತೀನಿ ಅನ್ನೋದು ತುಂಬ ಕಷ್ಟ ಇದೆ ಇವತ್ತಿನ ದಿನ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಕಷ್ಟ ಇದೆ ಜೀವನ ನಡೆಸೋದಂತೇಳಿ. ಸೊ ಒಂದು ಕಸುಬುಗಳು ತಗೊಳ್ಳಿ, ಆ ಕಸುಬು ಕಲಿಸೋದಕ್ಕೆ ಸರ್ ರೆಡಿ ಇದ್ದಾರೆ, ಬನ್ನಿ ಟ್ರೈನಿಂಗ್ ತಗೊಳ್ಳಿ. ಏನೇನು ಬೇಕು ನಿಮಗೆ? ಒಂದು ನೋಡಿ, ಕಾರ್ ಅಕ್ಸಸರೀಸಲ್ಲಿ ಸಾಮಾನ್ಯದ ಮಾಡಿಫಿಕೇಷನ್ ಇರೋಲ್ಲ, ಒಂದಲ್ಲರಿ ಇರೋದು ಇದರಲ್ಲಿ ಐಟಮ್ಗಳು. ಒಂಥರ ಸಮುದ್ರ ಇದು. ನೀವು ಬಾವಿಲಿ ಈಜಾಡ್ಬೋದು ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ಬೋದು, ಸಮುದ್ರದಲ್ಲೇ ಈಜಾಡಬೇಕು ಅಂದರೆ ಅದು ಬೆಂಗಳೂರಿಂಥ ಮಾರ್ಕೆಟಲ್ಲಿ ಸಾಧ್ಯ. ಯಾಕಂದರೆ ಇಡೀ ಡಿಸ್ಟಿಕ್ಕಲ್ಲಿ ಎಷ್ಟು ಇದಾವೆ ಅಂಗಡಿಗಳು, ಕಾರ್ ಮಾಡಿಫಿಕೇಷನ್ ಅಂಗಡಿಗಳು, ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿ ಬರೀ ಬೆಂಗಳೂರಲ್ಲೇ ಸಿಗುತ್ತೆ ನಿಮಗೆ, ಅಲ್ವಾ ಸರ್? ಪೂರ್ತಿ ಕರ್ನಾಟಕ ಒಂದು ಕಡೆ, ಬೆಂಗಳೂರು ಒಂದು ಕಡೆ. ಹಂಗೆ ಬೆಂಗಳೂರನ್ನ ಸಮುದ್ರ, ಇಂಥ ಕಡೆ ಇವರು ಬೆರೆತು ಬೆಳೆದಿರ್ತಕ್ಕಂಥದ್ದು. ಸರ್ ಇಷ್ಟು ಮಾಡಿಫಿಕೇಶನ್ ಮಾಡ್ತೀರಾ, ಇನ್ ಕೇಸ್ ಅವ್ರು ಶಾಪ್ ಹಾಕ್ತೀನಿ ಅಂದರೆ ಐಟಮ್ ಕೂಡ ನೀವೇ ಕೊಡ್ತೀರಾ. ಸಡನ್ ಆಗಿ ಅವಸರ ಬೀಳ್ಬೇಡಿ, ಶಾಪ್ ಹಾಕೋದು ಅವೆಲ್ಲ ಸ್ವಲ್ಪ ಕಲೀರಿ, ಪೇಷನ್ಸ್ ಇಟ್ಟು. ಹೌದು ಅಲ್ವಾ? ನೋಡ್ಬಿಟ್ಟು ಆಸೆ ಬೀಳ್ಬೇಡಿ, ತಿಳ್ಕೊಳ್ಳಿ, ನೋಡಿ. ನಾನು ಹೇಳಿದ್ನಲ್ಲ ಆಗಲೇ, ಓದೋದು ಬೇರೆ, ಎಕ್ಸಾಮಲ್ಲಿ ಕ್ವಶನ್ ಬರೋದು ಬೇರೆ. ಅಷ್ಟೇ ಒಂದು ಆಪರ್ಚುನಿಟಿ ಇದೆ, ಉಪಯೋಗಿಸ್ಕೊಳ್ಳಿ. ನಿಮಗೆ ಎಲ್ಲರೂ ಯಾರು ತಮ್ಮ ಬಿಸ್ನೆಸ್ನ ಹೇಳ್ಕೊಡೋರಿಲ್ಲ. ನಾವು ಹೇಳ್ಕೊಡ್ತಾ ಇದ್ದೀವಿ ಅಂದರೆ 100% ಅದರಲ್ಲಿ ನಿಮಗೆ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಒಳ್ಳೇದಾಗುತ್ತೆ. ಎರಡೂ ಇದೆ. ಕಲ್ತ ಮೇಲೂ ಕೂಡ ತುಂಬ ಆಮಿಷಗಳು ಬರ್ಬೋದು, ಅದಕ್ಕೆಲ್ಲ ಆಸೆ ಪಟ್ಟು ಹೋಗೋಕ್ಕೆ ಇದು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ನಾನು ಯಾವ ಥರ ಇರಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು. ದುಡ್ಡಿನ ಆಸೆ ಬೀಳ್ಬೇಡಿ ಅಷ್ಟೇ. ಕೆಲಸ ಪರ್ಫೆಕ್ಟಾಗಿರಬೇಕು. 10 ಜನನ ಕೇಳಿದ್ರು, ಗುರು ಅವನು ಒಂದು ದಿನ ಲೇಟಾಗಿ ಮಾಡಿದ್ರು ಚಿಂತೆ ಇಲ್ಲ, ಪರ್ಫೆಕ್ಟಾಗಿ ಮಾಡ್ತಾನೆ ಅಂತ ಅನ್ಸ್ಕೋಬೇಕು. ಒಬ್ಬ ಟೆಕ್ನಿಷಿಯನ್ ಆಗಿರೋನು, ಗುರು ಅವ್ನು ಮಾಡ್ದಿದ್ರು ಚಿಂತೆ ಇಲ್ಲ, ಕೆಲಸ ಮಾಡೋದೇ ಇಲ್ಲ, ಅವನು ಒಳ್ಳೆ ಐಟಮ್ ಇದ್ದರೆ ಮಾತ್ರ ಮಾಡ್ತಾನೆ. ಈ ಥರ ಒಂದು ಒಳ್ಳೆ ಟೆಕ್ನಿಷಿಯನ್ ಅನ್ಸ್ಕೋಬೇಕು. ಕಸ್ಟಮರ್ಗೆ ಸರಿಯಾಗಿ, ಅವ್ರ ಬಡ್ಜೆಟಿಗೆ ಸರಿಯಾಗಿ, ಅವರ ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದು ಕೆಲಸನ ಪೂರೈಸಿದ್ರೇ ಈ ಈಸ್ ದ ಪರ್ಫೆಕ್ಟ್ ಪ್ರೊಫೆಷ್ನಲ್ ಟೆಕ್ನಿಷಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ, ಅಲ್ವಾ ಸರ್? ನಿಜ. ಇಷ್ಟೊಂದು ಮಾಡ್ತಾನೆ, ಅದಕ್ಕೆ ನಿಮ್ಗೇನು ಸಪೋರ್ಟ್ ಇರಬೇಕು ನಿಮ್ಮ ಕಡೆಯಿಂದ, ಅದು ಇರುತ್ತೆ. ಡೆಫಿನೆಟ್ಲಿ ಇರುತ್ತೆ, ಅಲ್ವಾ ಸರ್? ಎಸ್ ಸರ್. ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಎಲ್ಲರಿಗೂ ಈಕ್ವಲ್ ಆಗಿರುತ್ತೆ. ಅವ್ರಿಗೊಂಥರ ಇನ್ನೊಬ್ರಿಗೊಂಥರ ಆ ಥರ ಇಲ್ಲ. ಎಸ್. ಸೊ ನೋಡಿ, ಇಲ್ಲೆಲ್ಲ ಐಟಮ್ಗಳು ನೋಡ್ತಾ ಇದ್ದೀರಾ, ಅಲ್ಲೂ ಆಲ್ರೆಡಿ ಕಾರು ಏನೋ ವರ್ಕಿಗೆಲ್ಲ ಬರ್ತಾನೇ ಇರುತ್ತೆ ಇಲ್ಲಿ ರೆಗ್ಯುಲರಾಗಿ, ಯಾವತ್ತೂ ನಿಲ್ಲಲ್ಲ. ಈಗ ನೀವೇನಾದರೂ ಕಲಿಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಸರ್ ಇದ್ದಾರೆ, ಅವರೇನೋ ಒಂದು ಆಸೆ ಪಟ್ಟಿದ್ದಾರೆ, ಹೊಸ್ದಾಗಿ ಏನಾದರೂ ಮಾಡೋಣ, ಇಷ್ಟು ವರ್ಷ ಬರೀ ಇದನ್ನೇ ಮಾಡ್ಕೊಂಬಂದಿದ್ದೀನಿ, ಹೊಸತನ ಇರಲಿ ಸರ್, ಹೊಸ್ದ್ರಾಗ ಏನಾದರೂ ಒಂದು ಮಾಡೋಣ, ಒಂದು ಖುಷಿ ಕೊಡುತ್ತೆ ನಮಗೆ ಅಂತ. ಇವರು ಇದೊಂದೇ ಬಿಸ್ನೆಸ್ ಅಲ್ಲ, ಸುಮಾರು ಬಿಸ್ನೆಸ್ಗಳು ಮಾಡ್ತಾನೇ ಇರ್ತಾರೆ. ಏನೋ ಮಾಡ್ಬೇಕು ಸರ್, ವಿಜಯ್ ಸರ್ ಏನಾದರೂ ಬೇರೆ ಇದ್ದರೆ ಹೇಳಿ ಸರ್, ಅದನ್ನು ಹೇಳ್ತಾ ಇರ್ತಾರೆ. ಇದು ದುಡಿಯೋದಕ್ಕೋಸ್ಕರನೇ ಅಂತಲ್ಲ, ಏನೋ ಒಂದು ಇದಿರುತ್ತೆ, ಅಂದರೆ ಆತ್ಮಸಂತೋಷ ಅಂತ ಕರೀತಾರೆ. ಇದರಿಂದ ನನಗೆ ಖುಷಿ ಇದೆ. ಈಗ ಇವ್ರೇನು ಮಾಡಿದ್ರು, ನನಗೆ ಯಾರೂ ಇಲ್ಲ ಸರ್ ಕಲಿಸೋದಕ್ಕೆ ಅಂತ ಇವ್ರು ಹೇಳಿದ್ರು. ಬಟ್ ಅದೇ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬಂದು ಎಲ್ಲ ಕಲ್ತ್ಕೊಂಡಾದ್ಮೇಲೆ, ಯಾರೋ ಕಲ್ಸಿದ್ದು ನಿನಗೆ ಇಷ್ಟು ಪರ್ಫೆಕ್ಟಾಗಿ ಕೆಲಸ ಅಂತ ಯಾರಾದರೂ ಕೇಳಿದ್ರೆ, ಸ್ಟ್ಯಾನ್ಸೋಯಿಂದಪ್ಪ ಕಲ್ತ್ಕೊಂಬಂದಿದ್ದು ಅಂತೇಳಿ ಅವನು 4 ಜನನ ಕಳ್ಸಂಗಿರ್ಬೇಕು, ಇಲ್ಲಿ ಕಲ್ತ್ಕೊಂಬರೋಗಿ ನೀಟಾಗಿ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸರ್ ಇದಕ್ಕೇನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಾ ಸರ್? ನಾನು ನಂಬರ್ ಕೊಟ್ಟಿರ್ತೀನಿ, ಅವ್ರು ಕಾಲ್ ಮಾಡಿ ಪರ್ಸ್ನಲಾಗಿ 1-to-1 ಡಿಸ್ಕಸ್ ಮಾಡ್ಕೊಂಡು ಎಲ್ಲ ತಿಳ್ಕೊಬೋದು. ಸೊ ಏನಿರುತ್ತೆ ಫೋನ್ ಮುಖಾಂತರ ತಿಳ್ಕೊಳ್ಳಿ, ಇಲ್ಲ ಡೈರೆಕ್ಟಾಗಿ ಬನ್ನಿ, ಸಿಗ್ತಾರೆ ಫ್ರೀ ಇರೋ ಟೈಮಲ್ಲಿ. ಸೊ ಆ ಟೈಮಲ್ಲಿ ಭೇಟಿಯಾಗಿ ಕೂಡ ಡಿಸ್ಕಷನ್ ಮಾಡ್ಬೋದು. ಅದ್ರದ್ದೇ ಆಗಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಎಲ್ಲದೂ ಅಷ್ಟೇ, ಇದಕ್ಕೆ ಟೈಮ್ ಸೆನ್ಸ್ ಇಲ್ಲ, ಕೆಲವೊಂದು ಕಂಡೀಷನ್ಸ್ ಇಲ್ಲ ಅಂದರೆ ಅದಕ್ಕೆ ಬೆಲೆನೇ ಇರಲ್ಲ. ಕೆಲವೊಂದು ಇರಬೇಕು, ಒಂದು ಏನಂತಾರೆ, ಹಿಂಗೆ ಮಾಡ್ಬೇಕು ನೀನು, ಹಿಂಗೆ ಇರಬೇಕು, ಅವೆಲ್ಲ ಅವೆಲ್ಲ ಇರುತ್ತೆ ಕೂಡ ಫಾಲೋ ಮಾಡೋದು. ಹೌದು ಸರ್, ಟೈಮಿಂಗ್ ಇರುತ್ತೆ, ಮನ್ಸಿಗೆ ಬಂದಂಗಲ್ಲ. ಒಂದು ಸ್ಕೂಲ್ ಅಥವಾ ಕಾಲೇಜ್ ಅಂತಾನೆ ತಿಳ್ಕೊಬೋದು. ಒಂದು ಪ್ರಾಪರ್ ವೇನಲ್ಲಿ ಸೂಪರ್ ಒಂದು ಬೇಸಿಕ್ ಇಂಗ್ಲೀಷು ಕೂಡ ಹೇಳ್ಕೊಡ್ತೀವಿ, ಬೇಸಿಕ್ ಮ್ಯಾಥಮೆಟಿಕ್ಸು ಕೂಡ ಹೇಳ್ಕೊಡ್ತೀವಿ. ಅವ್ರಿಗೇನೂ ಗೊತ್ತಿಲ್ಲ ಅಂದ್ರೂ ಒಂದು ಓದಕ್ಕಾದ್ರೂ ಗೊತ್ತಾಗ್ಲೇಬೇಕು. ವೈರಿಂಗ್ ಇರುತ್ತೆ, ಡಯಾಗ್ರಾಮ್ಗಳಿರುತ್ತೆ,
ಅರ್ಥ ಆಗ್ಬೇಕು. ಸೊ ನೋಡಿ ನಾನು ಸರ್ ಹೇಳಿದ್ರು ನೋಡಿ, ಒಂದು ಬೇಸಿಕ್ ಲ್ಯಾಂಗ್ವೇಜಸ್ ಕೂಡ ಹೇಳ್ಕೊಡ್ತೀವಿ ಬೇರೆ ಬೇರೆ. ಯಾಕಂದರೆ ಬೆಂಗಳೂರು ಅಂತ ಸಮುದ್ರದಲ್ಲಿ ಹಿಂದಿಯವರು ಇದ್ದಾರೆ, ಕೇರಳದವ್ರು ಇದ್ದಾರೆ, ಮಲಯಾಳಸ್ ಇದ್ದಾರೆ, ತಮಿಳ್ನಾಡವ್ರು ಇದ್ದಾರೆ, ಆಂಧ್ರದವ್ರು ಇದ್ದಾರೆ, ಎಲ್ಲ ಭಾಷೆ ಕಸ್ಟಮರ್ಸು ಬರ್ತಾರೆ. ಬರೀ ಕನ್ನಡ ಅಷ್ಟೇ ಮಾತಾಡೋದ್ರಿಂದ ಬಿಸ್ನೆಸ್ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಳಕ್ಕಾಗಲ್ಲ. ಸೊ ಅಂಥವ್ರಿಗೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇವ್ರ ಕಡೆಯಿಂದ ಆ ಲ್ಯಾಂಗ್ವೇಜ್ ಸ್ಕಿಲ್ ಕೂಡ ಸಿಗುತ್ತೆ ಅಲ್ವಾ? ಎಸ್ ಸರ್. ಮತ್ತು ಫೈನಲ್ ಏನು ಹೇಳ್ತೀರಾ ಸರ್? ಏನಿಲ್ಲ, ಮುಂದೆ ಬನ್ನಿ, ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಅವಕಾಶ. ನನ್ನ ಪ್ರಕಾರ ನನಗೆ ತಿಳಿದಂಗೆ ಇಂಡಿಯಾದಲ್ಲಿ ಯಾರಿಗೂ ಈ ಕೆಲಸ ಮಾಡಿಲ್ಲ. ಯಾರು ಈ ಥರ ನಮ್ಮ ಲೈನಲ್ಲಿ ಕಾರ್ ಆಕ್ಸೆಸರೀಸಲ್ಲಿ ಹೇಳ್ತಾ ಇರೋದು, ಬೇರೆ ಬಗ್ಗೆ ಎಲ್ಲ ಒಂದು ಈ ಥರ ಮಾಡೋಣ, ಒಂದು 4 ಜನಕ್ಕೆ ಹೇಳ್ಕೊಡೋಣ, ನಮಗೆ ಗೊತ್ತಿರೋದನ್ನ ನಾವು ಶೇರ್ ಮಾಡೋಣ ಅಂತ ನಾನು ಎಲ್ಲೂ ನೋಡಿಲ್ಲ. ಯಾವಾಗಲೂ ಇದೆ ಈ ಸಾಂಗ್, ಈಗಲೂ ನೆನಪಾಗ್ತಾ ಇದೆ. ಒಂದು ಸಾಂಗ್ ಇದೆ, ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ, ಹೌದು, ಬೇರೆ ಯಾರು ಈ ಮಾತನ್ನ ಹೇಳೋದಿಲ್ಲ. ರಜನಿಕಾಂತ್ ಅನ್ಸುತ್ತೆ, ಅಲ್ಲ ಸರ್, ಕಮಲಾಸನ್ ಅವರು, ಕಮಲಾಸನ್ ಅವರು ಹಿಂದೆ ತಳ್ಳ ಜನರೇ ಹೆಚ್ಚು ಊರಲ್ಲೆಲ್ಲ. ಸೊ ಹಾಗಾಗಿ ಸೊ ಮುಂದೆ ಬನ್ನಿ ಅಂತ ಹೇಳೋದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಮುಂದೆ ಬನ್ನಿ, ಇನ್ನೆಲ್ಲೋದ್ರು ಕೂಡ ಹಿಂದೆ ತಳ್ಳೋರೆ ಜಾಸ್ತಿ. ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅನುಭವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನನ್ಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ಒಂದು ನಮ್ಮ ಪಾಡ್ಕಾಸ್ಟ್ ನಡೆದಂಗೆ ಆಗ್ತಾ ಇದೆ. ಹೌದೌದು. ಅಲ್ಲ, ಖುಷಿ ಇದೆ ಸರ್ ಈ ವಿಚಾರದಲ್ಲಿ. ನಾನು ಸುಮಾರು ವಿಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ಈ ತರ ಏನೋ ಒಂದು ಎಜುಕೇಶನಲ್ ಪರ್ಪಸ್, ಒಂದು ಒಳ್ಳೆ ಕಾರ್ಯ ಆಗ್ತಕ್ಕಂಥದ್ದು, ಒಬ್ಬ 4 ಜನ ಒಂದು ಜೀವನ ಕಟ್ಕೊಳಕ್ ಒಂದು ಮಾರ್ಗ ಆಗ್ತಿದೆ ಅಂದ್ರೆ ನಿಜವಾಗ್ಲೂ ನಂಗೆ ಹೆಮ್ಮೆ ಇದೆ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ. ಇದೇ ತರ ಸುಮಾರು ವಿಡಿಯೋಗಳು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಉದ್ಯೋಗಾವಕಾಶ ಕಲ್ಪಿಸ್ತಕ್ಕಂಥ ಯಾವುದೇ ವಿಡಿಯೋ ಇದ್ರೂ ಕೂಡ ನನ್ನ ಕಡೆಯಿಂದ ಸಪೋರ್ಟ್ ಮಾಡೇ ಮಾಡ್ತೀನಿ. ಇದು ನನ್ನ ಪ್ರಕಾರ ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ನಿಮ್ಮ ಚಾನಲ್ ಕೂಡ ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರಬೇಕು. ಸೊ ಇದು ಒಂದು ಶುರುವಾತ್ ಆಗ್ಲಿ, ಎಂಡ್ ಅಲ್ಲ. ಇನ್ನೂ ಬೇರೆ ಲೈನ್ ಅಲ್ಲಿ ನಾನು ಬೇರೆ ಎಂಟರ್ಪ್ರಿನರ್ಸ್ಗೆ, ಬೇರೆ ಬಿಸ್ನೆಸ್ ಮ್ಯಾನ್ಸ್ಗೂ ಕೂಡ ಯಾರಾದ್ರೂ ನೋಡ್ತಾ ಇದ್ರೆ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೆ ಗೊತ್ತಿರೋದನ್ನ 4 ಜನಕ್ಕೆ ಹೇಳ್ಕೊಡಿ ಅಲ್ವಾ? ಹೌದು ಸರ್, ಥ್ಯಾಂಕ್ ಯು ಸೊ ಮಚ್. ರೈಟ್, ವೆಲ್ಕಮ್. ಒಳ್ಳೆ ವಿಷಯನ ತಂದಿದ್ದೀರಾ ನಮ್ಮ ಚಾನಲ್ಗೆ. ಸೊ ಇದೇ ಥರ ನಡೆಸ್ಕೊಂಡು ಹೋಗಿ ಅದರದ್ದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಟ್ಯುಟೋರಿಯಲ್ ಥರನೇ ಓಪನ್ ಆಗಲಿ. ಎಸ್ ಸರ್, ಅಲ್ವಾ? ಎಸ್ ಸರ್. ಅದಕ್ಕೊಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಒಂದೊಳ್ಳೆ ಅವಕಾಶ, ಈ ಫೀಲ್ಡು ಸಮುದ್ರ ಇದ್ದಂಗೆ, ಬಿಡಬೇಡಿ. ಇದರಲ್ಲಿ ಸಾವಿರಾರು ರೂಪಾಯಿ ದುಡಿಯೋರು ಇದ್ದಾರೆ, ಲಕ್ಷಾಂತರ ರೂಪಾಯಿ ದುಡಿಯೋರು ಇದ್ದಾರೆ, ಸಾವಿರಾರು ರೂಪಾಯಿ ಇಲ್ದಲೇ ಬಂದು ಕೋಟ್ಯಾಧೀಶರಾಗಿರೋ ಉದಾಹರಣೆನೂ ಇದ್ದಾವೆ, ಮಾಡ್ತಾ ಇದ್ದರೂ ಕೂಡ. ಸೊ ಇನ್ನು ಡೈರೆಕ್ಟಾಗಿ ಬಂದರೆ ಯಾರ್ಯಾರು ಡೀಲರು ಅವರು ಇವರು ಹೆಸರು ಎಲ್ಲ ಸರಿ ಹೇಳ್ತಾರೆ. ಇವ್ರು ಹಿಂಗೆ ಬೆಳೆದ್ರು, ಈ ಥರ ದುಡ್ಡು ಮಾಡ್ತಾ ಇದ್ದಾರೆ, ಇಷ್ಟಿಷ್ಟು ಹೋಗ್ತಾ ಇದ್ದಾವೆ ಆರ್ಡ್ರ್ ಅವರಿಗೆ, ಇದೆಲ್ಲ ತಿಳಿಸ್ಕೊಡ್ತಾರೆ. ಡಿಪೆಂಡ್ ಆನ್ ನೀವು ಹೆಂಗೆ ಬಾಂಡಿಂಗ್ ಬೆಳೆಸ್ಕೊತಿರೋ ಇವ್ರ ಜೊತೆ, ಅದ್ರ ಮುಖಾಂತರ ನೀವು ನಾಲೆಡ್ಜ್ನ ಗೇನ್ ಮಾಡ್ತಾ ಹೋಗ್ತೀರಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.